ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಹಿಮಾಚಲ್ ಪ್ರದೇಶಲ್ಲಿ ಇದ್ದೀವಿ ಅಂತ, ವರ್ಕೇಷನ್ ಅಂತ ಮಾಡ್ತಾ ಇದ್ದೀವಿ ಅಂತ. ಬೆಳಗ್ಗೆಯಿಂದ ಸಂಜೆ ತನಕ, ಸೋಮವಾರದಿಂದ ಶುಕ್ರವಾರ ತನಕ ಕೆಲಸ ಮಾಡ್ತಾ ಇದ್ದೀವಿ. ರಾತ್ರಿ ತುಂಬ ಚಳಿ ಇರುತ್ತೆ, ಬೆಳಗ್ಗೆ ಸ್ವಲ್ಪ ಬಿಸಿಲು ಇರುತ್ತೆ, ಸೊ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈ ವಾರ ಈ ವೀಕೆಂಡು ನಾವು ಆ್ಯಕ್ಚುಯಲ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬಿರ್ ಅಂತ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹಿಮಾಚಲ್ ಪ್ರದೇಶಲ್ಲೇ ಇರೋದಿದು. ಬಿರ್ ಪ್ಯಾರಾಗ್ಲೈಡಿಂಗಿಗೆ ತುಂಬ ಫೇಮಸ್ ಜಾಗ ಇಂಡಿಯಾದಲ್ಲಿ. ಅಲ್ಲೇ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಉಳ್ಕೋತಾ ಇದ್ದೀವಿ. ಹಾಸ್ಟೆಲ್ ತುಂಬ ಚೆನ್ನಾಗಿದೆಯಂತೆ. ಹಾಸ್ಟೆಲ್ ಜೀವನ ಅಂದರೆ ಏನು, ಪ್ಯಾರಾಗ್ಲೈಡಿಂಗ್ ಅಂದರೆ ಹೇಗಿರುತ್ತೆ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಹೋದ ವಾರ 3 ಜನ ಇದ್ವಿ. ಈಗ ನಮ್ಮ ಗ್ರೂಪ್ಗೆ ಇನ್ನೂ 2 ಆ್ಯಡ್ ಆಗಿದ್ದಾರೆ ಈ ವೀಕು. ಸೊ ನಾವೀಗ 5 ಜನ ಹೋಗ್ತಾ ಇದ್ದೀವಿ. ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ನಿಮಗೆ ಹಿಂಭಾಗದಲ್ಲಿ ಪರ್ವತಗಳು ಅಂಟಿಸ್ದಂಗಿದೆ. ಇಲ್ಲಿ ಟ್ರಾವೆಲ್ ಮಾಡೋದೇ ತುಂಬ ಚೆಂದ. ಚಳಿ ಇರುತ್ತೆ, ಅದರ ಮ್ಯಾನೇಜ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ಎಲ್ಲ. ಇದೇ ಬೆರ್ದು ಪ್ಯಾರಾಚೂಟ್ ಲ್ಯಾಂಡಿಂಗ್ ಏರಿಯಾ. ಬೆಟ್ಟದ ಮೇಲಿಂದ ನೆಗೆದು ಪ್ಯಾರಾಚೂಟಲ್ಲಿ ಇಲ್ಲಿ ಲ್ಯಾಂಡ್ ಆಗಬೇಕು. ಫಸ್ಟು ಬೆಟ್ಟದ ಮೇಲೆ ಹೋಗಬೇಕು. ಈ ಜೀಪಲ್ಲಿ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೆಗಿತೀವಿ. ಎಲ್ಲರ ಹತ್ರನೂ ಕ್ಯಾಮ್ರಾ ಇದೆ, ತೋರಿಸ್ತೀವಿ ಪ್ಯಾರಾಗ್ಲೈಡಿಂಗ್ ಹೇಗಿತ್ತು ಅಂತ. ಸೊ ಇದು ನಮ್ಮ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸು. ಫಸ್ಟ್ 4000 ಅಡಿಯಿಂದ 8000 ಮೇಲಡಿಗೆ ಹೋಗಿ ಜೀಪಲ್ಲಿ ಹೋದ್ವಿ. ಅಲ್ಲಿಂದ ಬೆಟ್ಟದ ತುದಿಯಿಂದ ಹಾರಿದ್ವಿ. ಫಸ್ಟ್ ಹಾರಬೇಕಾದ್ರೆ ಸುಮಾರು ಜನಕ್ಕೆ ಸ್ವಲ್ಪ ತೊಂದರೆ ಆಯಿತು. ಒಂದು ಸತಿ ಹಾರಿದ ಮೇಲೆ ಫುಲ್ ಪಕ್ಷಿ ಥರ ಎಲ್ಲ ಕಾಮಾಗಿ ತುಂಬ ಸಖತ್ತಾಗಿತ್ತು. ಆಮೇಲೆ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ಏನೋ 360 ಅಂತ ಮಾಡಿಸಿದ್ರು, ಅದಂತೂ ಭಯಂಕರವಾಗಿತ್ತು. ಆಮೇಲೆ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಸ್ವಲ್ಪ ಜನಕ್ಕೆ ಕಷ್ಟ ಆಯಿತು, ಆದರೂ ಚೆನ್ನಾಗಿತ್ತು. ಓವರ್ ಆಲ್ ಒಂದು 15-20 ಮಿನಿಟ್ಸ್ ಇತ್ತು ಇದು ಪ್ಯಾರಾಗ್ಲೈಡಿಂಗು.
ಸೊ ಇದಕ್ಕೆ ಅರೌಂಡ್ 2000 to 2500 ರುಪೀಸ್ ಚಾರ್ಜ್ ಮಾಡ್ತಾರೆ. ಒಬ್ಬೊಬ್ರು ಬೇರೆ ಥರ ಮಾಡ್ತಾರೆ. ತುಂಬ ಪ್ರೊವೈಡರ್ಸ್ ಇದ್ದಾರೆ, ನೀವು ಯಾರು ಬೇಕಾದ್ರೂ ಚೂಸ್ ಮಾಡ್ಬೋದು. ವಿತ್ ಕ್ಯಾಮ್ರಾನೂ ಕೊಡ್ತಾರೆ. ಸೊ ಜೀಪಲ್ಲೂ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಕವರ್ ಆಗಿರುತ್ತೆ. ಸೊ ನೀವು ಬಾರ್ಗೇನ್ ಮಾಡಿದ್ರೆ ನಿಮಗೆ 1800 1600 ತನಕನೂ ಸಿಗುತ್ತೆ. ನನ್ನ ಆ್ಯಾವ್ರೇಜ್ 2000 ರೂಪಾಯಿ ಇರುತ್ತೆ. ಮೇಲಿಂದ ಹಾರಬೇಕಾದ್ರೆ ಒಂದಂತೂ ಕೇಳಿ, ಗ್ಲೌಸ್ ಕೂಡ ಕೇಳಿ. ತುಂಬ ಚಳಿ ಇರುತ್ತೆ, ಕೈಗೆಲ್ಲ ನೋವಾದಂಗೆ ಆಗುತ್ತೆ. ಗ್ಲೌಸ್ ಇದ್ದರೆ ತುಂಬ ಒಳ್ಳೆಯದು. ಈಗ ನಾವು ಇಲ್ಲಿ ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಫೋಟೋಗಳೆಲ್ಲ ತೊಗೊಂಡು ಆಮೇಲೆ ಹಾಸ್ಟೆಲ್ಗೆ ಹೋಗ್ತೀವಿ. ಈ ವಿಡಿಯೋದಲ್ಲಿ ಹಾಸ್ಟೆಲ್ ಕವರ್ ಮಾಡೋಣ ಅಂತಿದ್ದೆ, ಆದರೆ ಆಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. Thank you for watching. See you again.